ಭಗವದ್ಗೀತೆ ಮಹಾತ್ಮ್ಯ ವ್ಯವಕಲನ 2 ಭಗವದ್ಗೀತೆ ಮಹಾತ್ಮ್ಯ ಕನ್ನಡ ಭಾಷೆಯಲ್ಲಿ ಪಾಠೇ ಸಮರ್ಥ ಸಂಪೂರ್ಣೆ ತದರ್ಥಂ ಪಾಠಮಾಚರೇತ್ ತದಾ ಗೋದಾನಜಂ ಪುಣ್ಯಂ ಲಭತೆ ನಾತ್ರ ಸಂಶಯ. ಗೀತೆಯನ್ನು ಸಂಪೂರ್ಣವಾಗಿ ಪಠಿಸುವ ಶಕ್ತಿಯುಳ್ಳವನು ಗೀತೆಯನ್ನು ಪಠಿಸಬೇಕು. ಅದರಿಂದ ಗೋದಾನದ ಪುಣ್ಯ ಲಭಿಸುತ್ತದೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ತ್ರಿಭಾಗಂ ಪಠಮಾನಸ್ತು ಗಂಗಾಸ್ನಾನಫಲಂ ಲಭೇತ್. ಷಡಂಶಂ ಜಪಮಾನಸ್ತು ಸೋಮಯಾಗ್ಫಲಂ ಲಭೇತ್. ಭಗವದ್ಗೀತೆಯ 3ನೇ ಭಾಗವನ್ನು 6 ಅಧ್ಯಾಯಗಳು ಪಠಿಸುವವರು ಗಂಗಾಸ್ನಾನದ ಫಲವನ್ನು ಪಡೆಯುತ್ತಾರೆ. 6 ಭಾಗಗಳಲ್ಲಿ 3 ಅಧ್ಯಾಯಗಳು ಪಠಿಸುವವರಿಗೆ ಸೋಮಯಾಗದ ಫಲ ಲಭಿಸುತ್ತದೆ. ಏಕಾಧ್ಯಾಯಂ ತು ಯೋ ನಿತ್ಯಂ ಪಠತೆ ಭಕ್ತಿ ಸಂಯುತ ರುದ್ರಲೋಕಮವಾಪ್ನೋತಿ ಗಣೋಭೂತ್ವಾ ವಸೇಚ್ಚಿರಂ. ಯಾರು ಭಕ್ತಿಯಿಂದ ಪ್ರತಿದಿನ ಗೀತೆಯ ಒಂದೇ ಅಧ್ಯಾಯವನ್ನು ಪಠಿಸುತ್ತಾರೋ ಅವರು ರುದ್ರಲೋಕವನ್ನು ಹೊಂದಿ ಅಲ್ಲಿ ಚಿರಕಾಲ ವಾಸಿಸುತ್ತಾರೆ. ಅಧ್ಯಾಯ ಶ್ಲೋಕಪಾದಂ ವಾ ನಿತ್ಯಮಯ ಪಠತೆ ನರ ಸ ಯಾತಿ ನರತಾಂ ಯಾವನ್ಮನುಕಾಲಂ ವಸುಂಧರೆ. ಯಾರು ಗೀತೆಯ ಅಧ್ಯಾಯದ 1/4 ಭಾಗವನ್ನು ಪ್ರತಿದಿನ ಪಠಿಸುತ್ತಾರೋ ಅವರು ಮನುಕಾಲದವರೆಗೆ ಮಾನವ ಜನ್ಮವನ್ನು ಪಡೆಯುತ್ತಾರೆ. ಗೀತಾಯಾಃ ಶ್ಲೋಕ ದಶಕಂ ಸಪ್ತ ಪಂಚಚತುಷ್ಟಯಂ ದ್ವೌ ತ್ರೀನೈಕಂ ತದರ್ಧಂ ವಾ ಶ್ಲೋಕಾನಾಮಯ ಪಠೇನ್ನರ ಚಂದ್ರಲೋಕಮವಾಪ್ನೋತಿ ವರ್ಷಾಣಮಯುತಂ ಧ್ರುವಂ. ಗೀತಾಪಾಠ ಸಮಾಯುಕ್ತೋ ಮೃತೋ ಮಾನುಷತಾಂ ವ್ರಜೇತ್. ಯಾರು ಭಗವದ್ಗೀತೆಯ 10 ಶ್ಲೋಕಗಳು ಅಥವಾ 7, 5, 4, 3, 2 ಅಥವಾ ಕನಿಷ್ಠ ಅರ್ಧ ಶ್ಲೋಕವನ್ನು ಪಠಿಸುತ್ತಾರೋ ಅವರು ಚಂದ್ರಲೋಕವನ್ನು ಹೊಂದಿ ಅಲ್ಲಿ 10,000 ವರ್ಷಗಳ ಕಾಲ ಸಭೋಗವನ್ನು ಅನುಭವಿಸುತ್ತಾರೆ. ಗೀತೆಯನ್ನು ಪಠಿಸುತ್ತಾ ಮೃತಪಟ್ಟವರು ಪುನಃ ಮಾನವ ಜನ್ಮವನ್ನು ಪಡೆಯುತ್ತಾರೆ. ಗೀತಾಭ್ಯಾಸಂ ಪುನಃ ಕೃತ್ವಾ ಲಭತೆ ಮುಕ್ತಿಮುತ್ತಮಾಂ. ಗೀತೆತ್ಯುಚ್ಚಾರ ಸಂಯುಕ್ತೋ ಮ್ರಿಯಮಾನೋ ಗತಿಂ ಲಭೇತ್. ಗೀತೆಯ ಅಭ್ಯಾಸವನ್ನು ಮಾಡುತ್ತಿರುವವರು ಪರಮಮೋಕ್ಷವನ್ನು ಪಡೆಯುತ್ತಾರೆ. ಗೀತಾ ಗೀತಾ ಎಂಬುದಾಗಿ ಉಚ್ಚರಿಸುತ್ತಾ ಮೃತಪಟ್ಟವರು ಉನ್ನತ ಗತಿಯನ್ನು ಪಡೆಯುತ್ತಾರೆ. ಗೀತಾರ್ಥ ಶ್ರವಣಾಸಕ್ತೋ ಮಹಾಪಾಪಯುತೋಪಿ ವಾ ವೈಕುಂಠಂ ಸಮವಾಪ್ನೋತಿ ವಿಷ್ಣುನಾ ಸಹ ಮೋದತೆ. ಯಾರು ಭಗವದ್ಗೀತೆಯ ಅರ್ಥವನ್ನು ಕೇಳುವ ಆಸಕ್ತಿ ಹೊಂದಿರುತ್ತಾರೋ ಅವರು ಮಹಾಪಾಪಿಗಳಾದರೂ ವೈಕುಂಠವನ್ನು ಹೊಂದಿ ವಿಷ್ಣುವಿನೊಂದಿಗೆ ಆನಂದಿಸುತ್ತಾರೆ. ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶ ಜೀವನ್ಮುಕ್ತಸ್ಸ ವಿಜ್ಞೇಯೋ ದೇಹಾಂತೆ ಪರಮಂ ಪದಂ. ಯಾರು ಭಗವದ್ಗೀತೆಯ ಅರ್ಥವನ್ನು ಪ್ರತಿದಿನ ಧ್ಯಾನಿಸುತ್ತಾರೋ ಅವರು ಅನೇಕ ಕರ್ಮಗಳನ್ನು ಮಾಡಿದರೂ ಜೀವನ್ಮುಕ್ತರಾಗುತ್ತಾರೆ ಮತ್ತು ದೇಹಾಂತೆಯ ನಂತರ ಪರಮಪದವನ್ನು ಪಡೆಯುತ್ತಾರೆ. ಗೀತಾಮಾಶ್ರಿತ್ಯ ಬಹವೋ ಭೂಭುಜೋ ಜನಕಾದಯ ನಿರ್ಧೂತಕಲ್ಮಷ ಲೋಕೆ ಗೀತಾಯಾತಾಯ ಪರಮಂ ಪದಂ. ಭಗವದ್ಗೀತೆಯನ್ನು ಆಶ್ರಯಿಸಿ ಜನಕನಂತಹ ಅನೇಕ ರಾಜರುಗಳು ತಮ್ಮ ಪಾಪಗಳನ್ನು ನಿವಾರಿಸಿಕೊಂಡು ಪರಮಾತ್ಮ ಪದವನ್ನು ಹೊಂದಿದ್ದಾರೆ.